ಇತ್ತೀಚೆಗಷ್ಟೇ ಮೂರ್ನಾಲ್ಕು ದಿನ ಆಗಿರಬೇಕು, ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾದ ಡಾಕ್ಟರ್ ಎಸ್ ಸಲೀಂ ಅವರು ಪೊಲೀಸರಿಗೆ ಒಂದು ಮಾತನ್ನು ಹೇಳಿದರು. ಪೊಲೀಸರು ಜನರ ಜೊತೆಗೆ ಸೌಜನ್ಯದಿಂದ ವರ್ತಿಸಬೇಕು, ದರ್ಪ ಎಲ್ಲ ತೋರಿಸ್ಬಾರ್ದು ಅಂತ. ಮೊದಲು ಆಗಬೇಕಾಗಿರೋದು ಇದು. ನಮ್ಮ ವಿನಂತಿ ಏನಂದರೆ, ಹೊಸ ಕ್ಯಾಪ್ ಬಂತು, ಆ ಕ್ಯಾಪ್ ಕೂಡ ಹೈಯರ್ ಆಫೀಸರ್ಸ್ ಹಾಕಿಕೊಳ್ಳೋ ಕ್ಯಾಪ್ ಥರನೇ ಇದೆ ಅಂತ ಪೊಲೀಸ್ ಸಿಬ್ಬಂದಿಗಳು ಮಾತಾಡೋ ಶೈಲಿ ಇನ್ನಷ್ಟು ಬಿಗು ಆಗಬಾರ್ದು. ಯಾಕಂದರೆ ಸುಮ್ಮನೆ ಹೇಳ್ತಾ ಇಲ್ಲ, ಪರ್ಸ್ನಲ್ ಎಕ್ಸ್ಪೀರಿಯೆನ್ಸನ್ನೇ ಹೇಳ್ತಾ ಇರೋದಿಲ್ಲ ನಿಮಗೆ. ಯಾರಾದರೂ ಏನಾದರೂ ಕೆಲಸ ಅಂತ ಪೊಲೀಸ್ ಸ್ಟೇಷನ್ಗೆ ಹೋದರೆ ಹೋಗೋ ಬಾರೋ ಅಂತಲೇ ರೂಡಾಗಿ ಮಾತಾಡೋದು ತುಂಬ ನೋಡಿದ್ದೀನಿ. ಎಲ್ಲರೂ ಅಂತಲ್ಲ, ನಂಗೆ ಗೊತ್ತಿರೋರಲ್ಲಿ ಅಣ್ಣ, ತಮ್ಮ, ಸರ್, ಮೇಡಮ್ ಅಂದ್ಕೊಂಡು ಫ್ರೆಂಡ್ಲಿಯಾಗಿ ಮಾತಾಡೋ ಪೊಲೀಸರು ಇದ್ದಾರೆ. ಆದರೆ ಮೋಸ್ಟ್ ಆಫ್ ದಿ ಪೊಲೀಸು ನೋಡಿದ್ರೇ ಭಯ ಹುಟ್ಟಿಸೋ ರೀತಿ ಮಾತಾಡ್ತಾ ಇರ್ತಾರೆ. ರೀಸೆಂಟಾಗಿ ನಾನು ಏನೊಂದು 2-3 ತಿಂಗಳು ಆಗಿರ್ಲಿಕ್ಕಿಲ್ಲ, ಇನ್ನೂ ಬೆಂಗಳೂರಿನ ಆರ್ ಟಿ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಒಂದು ಕಾರ್ಯಕ್ರಮದ ಪರ್ಮಿಷನ್ ಬೇಕಿತ್ತು. ಒಂದು 5 ನಿಮಿಷದಲ್ಲಿ ಮುಗಿದು ಹೋಗೋ ಕೆಲಸಕ್ಕೆ ಏನಿಲ್ಲ ಅಂದರೂ 4-5 ಅವರ್ ವೇಟ್ ಮಾಡಿಸಿದ್ರು. ಸರ್ ಏನಾಯಿತು ಅಂತ ಕೇಳಿದರೆ ಉಲ್ಟಾ ಏನೇನೋ ಮಾತಾಡ್ಬಿಟ್ರು ಒಬ್ಬರು ಕಾನ್ಸ್ಟೇಬಲ್ಲು. ನಾವೇನು ಬಿಟ್ಟಿದ್ದೀವೋ ಹಂಗೆ ಹಿಂಗೆ ಅಂತ. ಅವ್ರ ಹೆಸರು ಕೂಡ ಸರಿಯಾಗಿ ನೆನಪಿಲ್ಲ ನನಗೆ. ಅಲ್ಲ ಸ್ವಾಮಿ, ನಿಮ್ಮ ಸ್ಟೇಷನ್ಗೆ ಬರೀ ಕ್ರೈಮ್ ಮಾಡೋರೇ ಬರೋದಿಲ್ಲ, ಪಾಸ್ಪೋರ್ಟ್ ವೆರಿಫಿಕೇಷನ್ ಅಂತ ಬರ್ತಾರೆ, ಏನೋ ಪರ್ಮಿಷನ್ ಬೇಕು ಅಂತ ಬರ್ತಾರೆ, ಅಥವಾ ಯಾವುದೋ ವಿಚಾರದಲ್ಲಿ ವಿಕ್ಟಿಮ್ ಆಗಿ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಬಂದಿರ್ತಾರೆ. ಅಂಥವ್ರಿಗೆ ಹೋಗೋ ಬಾರೋ ಅಂತೆಲ್ಲ ರೂಡಾಗಿ ಮಾತಾಡಿ ಒಂದು ಸಣ್ಣ ಕೆಲಸಕ್ಕೆ ಒಂದೊಂದು ದಿನ 4-5 ಗಂಟೆ ಎಲ್ಲ ನೀವು ಸ್ಟೇಷನಲ್ಲಿ ಕೂರಿಸ್ಕೊಂಡ್ರೆ ಏನರ್ಥ ಅದು? ಇದನ್ನೆಲ್ಲ ಡಿಪಾರ್ಟ್ಮೆಂಟು ಯೋಚನೆ ಮಾಡಲೇಬೇಕು. ಇಂಥವೆಲ್ಲ ನೋಡಿನೇ ಪೊಲೀಸ್ ಮಹಾನಿರ್ದೇಶಕರು ದರ್ಪದಿಂದ ಜನರ ಜೊತೆಗೆ ಮಾತಾಡಬೇಡಿ, ಸೌಜನ್ಯದಿಂದ ಮಾತಾಡಿ ಅಂತ ಹೇಳಿದ್ದಾರೆ. ಇನ್ನಾದರೂ ಯೋಚನೆ ಮಾಡಿ ಜನರ ಜೊತೆಗೆ ಒಂದು ಸೌಜನ್ಯದಿಂದ ವರ್ತನೆ ಮಾಡಿ. ನಮಸ್ಕಾರ.